ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ತಾಳೆ ಬೆಳೆ ಬಗ್ಗೆ ನಮ್ಮ ಊರಿನ ಒಬ್ಬ ರೈತ ಹಿರೇಗೌಡರು ದೊಡ್ಡ ಆಪಾದನೆಯನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವರದಿಯನ್ನ ಮಾಡಿದ್ವಿ. ಅಂದ್ರೆ ಹಿರೇಗೌಡರು ಏನ್ ಹೇಳ್ತಾರೆ ಅಂತ ಹೇಳಿ ಒಂದು ವರದಿಯನ್ನ ಮಾಡಿದ್ವಿ. ಆ ವರದಿಗೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆಯ ಹಾಗೂ ಪತಂಜಲಿ ಸಂಸ್ಥೆ ಏನು ಈಗ ತಾಳೆ ಬೆಳೆ ಪಡ್ಕೋತಿದ್ದಾರೆ, ಆ ಒಂದು ಎಣ್ಣೆಯನ್ನ ತಯಾರಿಸಲಿಕ್ಕೆ ಪಡ್ಕೋತಿದಂತ ಪತಂಜಲಿ ಸಂಸ್ಥೆಯವರು ಬಂದು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಮೊದಲಿಗೆ ಅದ್ರ ಬಗ್ಗೆ ಮಾತನಾಡಿದಂತ ಪ್ರಸಾದ್ ಬಾಬು ಅವರ ಹೇಳಿಕೆಯನ್ನ, ಅಂದ್ರೆ ಆ ತೋಟದಲ್ಲಿ ನಿಂತ್ಕೊಂಡು ಅವ್ರು ಮಾತಾಡೋದನ್ನ ವಿಡಿಯೋನ ನಾವು ಪ್ರಸಾರ ಮಾಡಿದ್ವಿ. ಅದಕ್ಕೆ ಸಾಕಷ್ಟು ಪ್ರತಿಕ್ರಿಯೆ ಬಂದಿದೆ. ಜೊತೆಗೆ ಅದೇ ದಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ಅಧಿಕಾರಿಯಾದಂತಹ ಪ್ರದೀಪ್ ಕುಮಾರ್ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ತಾಳೆ ಬೆಳೆಯಿಂದ ನಿಜಕ್ಕೂ ರೈತರಿಗೆ ಸಂಕಷ್ಟ ಆಗ್ತಿದೆಯಾ ಅಥವಾ ತಾಳೆ ಬೆಳೆ ರೈತರ ಕೈ ಹಿಡಿತಿದ್ಯಾ ಅನ್ನೋವಂಥ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಅದೇನ್ ಮಾಹಿತಿ ನೀಡಿದ್ದಾರೆ ಅದನ್ನ ನೀವೇ ಕೇಳಿ ನೋಡಿ. ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಕುಮಾರ್ CM ಅಂತ. ನಾನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಈ ತಾಳೆ ಬೆಳೆ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡ್ಲಿಕ್ಕೆ ಬಯಸ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರದಿಂದ ಈ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಮೊದಲನೇದಾಗಿ ಈ ಬೆಂಬಲ ಬೆಲೆ ಅಂತಂದರೆ ಫಿಕ್ಸ್ಡ್ ಪ್ರೈಸ್, ರೈತನಿಗೆ ಯಾವುದೇ ರೇಟ್ ಕಡಿಮೆ ಆದರೂ ಒಂದಷ್ಟು ಕೊಡುವಂಥ ವ್ಯವಸ್ಥೆ ಇರೋದು ಈ ಒಂದು ಬೆಳೆಯಲ್ಲಿ ಮಾತ್ರ. ಅಂದರೆ MSP ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಈಗ BJP ಅಂತ ಹೇಳ್ತೀವಿ, ಹೇಳ್ಬಿಡ್ತೀನಿ ನೋಡ್ರಿ. ವೈಬಿಲಿಟಿ ಗ್ಯಾಪ್ ಪ್ರೈಸ್ ಅಂತ ನಾವು ಹೋರಾಟ ಮಾಡಿ ತಗೊಂಡದ್ದು 100%. ಹೌದು, ಎಲ್ಲ ಹೋರಾಟ ಮಾಡಿದ್ದೆ. ನಾವು ಹೋರಾಟ ಮಾಡಿ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಈ ಬೆಳೆಗೆ ಮಾತ್ರ ಸರ್ಕಾರದ ವತಿಯಿಂದ MSP ಇದೆ. ಅಂತಂದ್ರೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಒಂದು ಟನ್ಗೆ ಈಗ ಒಂದು 13,000 ರೂಪಾಯಿ VGP ವೈಬಿಲಿಟಿ ಗ್ಯಾಪ್ ಪ್ರೈಸ್ ಇದ್ರೆ ಗೌರ್ಮೆಂಟ್ ಇಂದ, ಸಪೋಸ್ ಏನೋ ಒಂದು ಸಮಸ್ಯೆ ಆಗಿ ಒಂದು 10,000 ಇಳಿದ್ಬಿಡ್ತು ಅಂತ ಅನ್ಕೊಂಡ್ರೆ ಆ ಗ್ಯಾಪ್ನ ರಾಜ್ಯ ಸರ್ಕಾರ ತುಂಬಿಕೊಡುತ್ತೆ. ಅಂದರೆ ಆ ಒಂದು 2,500 ರೂಪಾಯಿ 3,000 ರೂಪಾಯಿ ಎಷ್ಟು ಕಡಿಮೆ ಆಗುತ್ತೆ ಅದನ್ನು ಸರ್ಕಾರದ ವತಿಯಿಂದ ಕೂಡ ಕೊಡುವಂಥ ವ್ಯವಸ್ಥೆ ಇದೆ. ಮೊದಲಿಗೆ ಅದು ಆ ಮಾಹಿತಿನ ಕೊಡ್ಲಿಕ್ಕೆ ಬಯಸ್ತೀನಿ. ಅದಕ್ಕೆ ಅದರ ಮಧ್ಯೆ ನಾನೊಂದು ಮಾತು ಹೇಳ್ತೇನೆ. ಈ ಒಂದು MSPಯನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಸುಮಾರು ಒಂದು 10-15 ಮೀಟಿಂಗ್ ಮಾಡಿದ್ದೀವಿ. ಆ 15 ಮೀಟಿಂಗ್ನಲ್ಲಿ ನಮ್ಮ ಹೋರಾಟ, ಪ್ರತಿಯೊಂದು ಮೀಟಿಂಗ್ನಲ್ಲೂ ಹೋರಾಟ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆಲ್ಲ ಬರೆದಿದ್ದೆವು ನಾವು. ನೀವು MSP ಕೊಡೋದ್ರೆ ನಾವು ತಾಳೆ ಗಿಡ ಕಿತ್ತಾಕ್ತೀವಿ ಅಂತ. ಆ ಉದ್ದೇಶದಿಂದ ಆಗ ಸರ್ಕಾರದವರು ಮಾಡಿದ್ದಾರೆ. ತದನಂತರ ಮೋಸ್ಟ್ಲಿ ಯಾವುದೇ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಈ ಬೆಳೆ ಕೊಡುವಷ್ಟು ಸಪೋರ್ಟ್ನ ಇಲಾಖೆ ವತಿಯಿಂದ ಯಾವ ಬೆಳೆಗೂ ಕೊಡಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಗಿಡದಿಂದ ಸ್ಟಾರ್ಟ್ ಆಗಿ, ಅಂತಂದರೆ ಒಂದು ನರ್ಸರಿ ಸಸಿಯಿಂದ ಸ್ಟಾರ್ಟ್ ಆಗಿ ಸಸಿನ ಉಚಿತವಾಗಿ ಕೊಡ್ತೀವಿ. ಜೊತೆಗೆ ಅದರಿಂದ ಸ್ಟಾರ್ಟ್ ಆದರೆ ಅಂತರ ಬೆಳೆಗೆ ಸಹಾಯಧನ ಇರ್ತದೆ. ಮೊದಲನೇ ವರ್ಷದಿಂದ 5 ವರ್ಷದ ತನಕ ಅಂತರ ಬೆಳೆ ಸಹಾಯಧನ ಇರ್ತದೆ. 5 ವರ್ಷದ ನಂತರ ಈ ದೊಡ್ಡ ತೋಟದ ಬೆಳೆಗಳು ಕೂಡ ಅಂತರ ಬೆಳೆ ಮಾಡ್ಕೊಳ್ಳಿ ಕೂಡ ಸಬ್ಸಿಡಿ ಇರ್ತದೆ. ಜೊತೆಗೆ ಒಂದು 5 ವರ್ಷದ ನಂತರ ಒಂದು ಬೋರ್ವೆಲ್ ಕೊಡಲಿಕ್ಕೆ ಪ್ರಯೋಜನ ಇರ್ತದೆ. ಒಂದು 50,000 ರೂಪಾಯಿ ಸಬ್ಸಿಡಿ ಇರ್ತದೆ. ಯಾರೇ ತಗೊಂಡಿದ್ದಾರೆ ಗೌಡ್ರು. 50,000 ಹೇಳ್ತೀನಿ ಸರ್. 50,000ಕ್ಕೆ 1.5 ಲಕ್ಷ ಖರ್ಚು ಮಾಡಿ ಸರ್ಕಾರ ಕೊಡೋದು ಅಷ್ಟೇ. ಬರೀ ಸರ್ಕಾರ ಕೊಡೋದು 50,000. ಹೌದು, ನಾವು ಖರ್ಚು ಮಾಡಿರೋದು 1.5 ಲಕ್ಷ. 100% ನಿಜ. ಜೊತೆಗೆ ಡೀಸೆಲ್ ಪಂಪ್ ಸೆಟ್ಗೆ ಒಂದು 22,000 ರೂಪಾಯಿ ಸಬ್ಸಿಡಿ ಇದೆ. ಇದೇ ರೀತಿ ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ ಸಬ್ಸಿಡಿ ಇದೆ. ತಾಳೆ ಬೆಳೆಗಾರರು ಹನಿ ನೀರಾವರಿ ಮಾಡ್ಕೊಳ್ಳಿಕ್ಕೆ 90% ಸಬ್ಸಿಡಿ ಇದೆ. ಆ ಜೊತೆಗೆ ಎರೆಹುಳು ಗಡ್ಡೆಗಳು ಮಾಡ್ಕೊಂಡ್ರೆ ಒಳಗಡೆ ಸಬ್ಸಿಡಿ ಇದೆ. ಜೊತೆಗೆ ಮೆಕನೈಸೇಷನ್ ಮೆಷಿನರೀಸು, ಈಗ ಕಟಾವು ಮಾಡೋ ಯಂತ್ರಗಳಿರ್ಬೋದು, ಅಥವಾ ಈ ಗರಿ ಪುಡಿ ಮಾಡೋ ಯಂತ್ರ ಇರ್ಬೋದು, ಅಥವಾ ಶಾಪರ್ಸ್ಗಳಿರ್ಬೋದು, ಅಥವಾ ವೀಡ್ ಕಟ್ರ್ಗಳಿರ್ಬೋದು, ಟ್ರಾಲಿಗಳಿರ್ಬೋದು, ಟ್ರ್ಯಾಕ್ಟರ್ ಟ್ರಾಲಿ ಇರ್ಬೋದು. ಈ ಎಲ್ಲ ಕಾರ್ಯಕ್ರಮ ಕೂಡ ಅಂತಂದರೆ ಮೆಕನೈಸೇಷನ್ಗೆ ಸಂಬಂಧಪಟ್ಟಂಗೆ ಸರ್ಕಾರದ ವತಿಯಿಂದ 50% ಸಬ್ಸಿಡಿ ಇದೆ. ಇದ್ರ ಜೊತೆಗೆ ಈ ತಾಳೆ ಮರ ಹೆಂಗೆ ಅಂದರೆ, ಹೋಗ್ತಾ ಸ್ವಲ್ಪ ಬೇಗ ಒಂದು 10 ವರ್ಷದ ನಂತರ 12 ಅಡಿ 13 ಅಡಿ 14 ಅಡಿ ಆದಮೇಲೆ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಉದ್ದೇಶದಿಂದ ಎತ್ತರವಾದ ತಾಳೆ ಮರಗಳಲ್ಲಿ ಕಟಾವು ಮಾಡ್ಲಿಕ್ಕೆ ಕೂಡ ಸರ್ಕಾರ ಪ್ರತಿ ಟನ್ಗೆ ಒಂದು 1,000 ರೂಪೀಸ್ ಥರ ಸಬ್ಸಿಡಿ ಕೊಡುವಂಥ ವ್ಯವಸ್ಥೆನೂ ಇದೆ. ಜೊತೆಗೆ ಇದೆಲ್ಲದ್ರ ಜೊತೆಗೆ ಕಂಪ್ನಿಯವರ ಒಂದು ಸಹಭಾಗಿತ್ವದಲ್ಲಿ ಈಗ ಈ ಬೆಳೆಗೆ ಹಾರ್ವೆಸ್ಟಿಂಗೇ ಮೇಜರ್ ಇಶ್ಯೂ. ರೈತರುಗಳು ಹೇಳೋದಾದ್ರೆ, ಎಲ್ಲರೂ ಹೇಳೋದು ಅಂದರೆ ಬೇರೆ ಏನು ಕಂಪ್ಲೇಂಟ್ ಹೇಳಲ್ಲ, ಹಾರ್ವೆಸ್ಟಿಂಗ್ ಸ್ವಲ್ಪ ಇಶ್ಯೂ ಆಗುತ್ತೆ ಸರ್, ಆಳುಗಳು ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಈಗ ಗೌರ್ಮೆಂಟು ಮತ್ತು ನಮ್ಮ ಕಂಪನಿ ವತಿಯಿಂದ ನುರಿತ ಈ ಹಾರ್ವೆಸ್ಟರ್ಸ್ನ ಒಂದು ಪೂಲ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆಯ್ದ ಒಂದು ಚೌಕಟ್ಟಿನಲ್ಲಿ ಆಳುಗಳನ್ನ ಕಳಿಸಿ ಹಾರ್ವೆಸ್ಟ್ ಮಾಡಿಸುವಂಥ ಒಂದು ಇದನ್ನು ಕೂಡ ಈಗ ಹಿಂದಿನ ತಿಂಗಳು ಮಾಡ್ಕೊಂಡಿದ್ದೀವಿ. ಮೈಸೂರು ಡಿಸ್ಟಿಕಲ್ಲಿ ಆಗಿದೆ. ಇಲ್ಲೂ ಕೂಡ ಕಂಪ್ನಿ ವತಿಯಿಂದ ಮಾಡ್ತಿದ್ದಾರೆ. ಇಲ್ಲೇನು ಆಗಿಲ್ಲ. ಇಲ್ಲಿ ಮಾಡ್ಲಿಕ್ಕೂ ಕೂಡ ಯಾವುದು ಆಗಿಲ್ಲ. ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಮಾಡ್ಲಿಕ್ಕೂ ಕೂಡ ಕ್ರಮ ವಹಿಸ್ತಿದ್ದಾರೆ. ನೋಟ್ ಮಾಡ್ಕೊ, ಪೆನ್ ನಿಮ್ ಹೇಳಿದ್ರೆ ಪೆನ್ ತಗೊಂಡ್ಬಂದು ನೋಟ್ ಮಾಡ್ಕೊ. ಕಂಪ್ನಿ ವತಿಯಿಂದ ಮಾಡ್ಲಿಕ್ಕೆ ಕೂಡ ಇದು ಮಾಡ್ತಿದ್ದಾರೆ. ಪೇಪರ್ ಕೊಡಿ. ಹಾಗೆ ಜೊತೆಗೆ ಈಗ ಪ್ರಸಕ್ತ ಸಾಲಿನಲ್ಲಿ ನಾವು ಮಂಡ್ಯ ಜಿಲ್ಲೆನಲ್ಲಿ ಈ ಭತ್ತ ಮತ್ತೆ ಕಬ್ಬಿಗೆ ಪರ್ಯಾಯ ಬೆಳೆ ಏನಾದರೂ ಮಾಡೋದಾದ್ರೆ
ನಾವು ಮೊದಲನೇ ಬೆಳೆ ಹೇಳ್ತಿರೋದೇ ಈ ಒಂದು ತಾಳೆ ಬೆಳೆ. ಯಾಕೆ ಅಂತಂದರೆ ನಿಮ್ಗೆ ಆಲೇ ಗೊತ್ತಿರಬೇಕು, ಆಯಿಲ್ಗೆ, ಎಡಿಬಲ್ ಆಯಿಲ್ಗೆ ಎಷ್ಟು ತುಂಬ ಡಿಮ್ಯಾಂಡ್ ಇದೆ ಅಂತಂದರೆ ನಾವು ಸುಮಾರು ಒಂದು 60-80 ಕೋಟಿಗಿಂತ ಜಾಸ್ತಿ ಆಯಿಲ್ನ ಇಂಪೋರ್ಟ್ ಮಾಡ್ಕೊತೀವಿ ಹೊರದೇಶಗಳಿಂದ. ಅದರಿಂದ ಸರ್ಕಾರ ತುಂಬ ಇದ್ರ ಬಗ್ಗೆ ಎತ್ತಿನ ಎಣ್ಣೆ ಕಾಳುಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾವು ಈ ಬೆಳೆನ ವಿಸ್ತರಿಸಬೇಕು ಅಂತ ರೈತರ ಮಟ್ಟದಲ್ಲಿ ತುಂಬ ಗುಂಪು ಮೀಟಿಂಗ್ಗಳಿರ್ಬೋದು ಅಥವಾ ಗ್ರಾಮ ಸಭೆಗಳಲ್ಲಿ ಅಥವಾ ಟ್ರೈನಿಂಗ್ಗಳು ಕೊಡೋ ಮುಖಾಂತರ ಈ ರೀತಿ ತೋಟಗಳಿಗೆ ಕರ್ಕೊಂಡೋಗಿ ಪ್ರಾತ್ಯಕ್ಷಿತೆ ಮಾಡಿಸಿ ತೋರಿಸೋದ್ರ ಮುಖಾಂತರ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ದೀವಿ. ಬಟ್ ಒಂದು ಏನು ಅಂತಂದರೆ ರೈತರಲ್ಲಿ ಈ ರೀತಿ ನೆಗೆಟಿವ್ ಒಂದು ಸ್ಪೀಚ್ ಹೋದಾಗ ತುಂಬ ಹೆದರ್ಕೊಂಡು ಮೋಸ್ಟ್ಲಿ ಹಂಗೆ ಅಂದ್ಬಿಟ್ರು ಏನು ಇಲ್ವೇನೋ ಅದರಲ್ಲಿ ಅನ್ನೋ ರೀತಿ ಒಂದು ಭಾವನೆ ಬರುತ್ತೆ. ಬಟ್ ನಾವು ಹೇಳೋದಾದರೆ ಇಲಾಖೆ ವತಿಯಿಂದ ಈ ರೀತಿ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನ ಈ ಒಂದು ಬೆಳೆಗೆ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಬೆಂಬಲ ಬೆಲೆ ಇದೆ. ಯಾವುದೇ ಬೆಳೆ, ಈಗ ಟೊಮಾಟೊ ಬೆಳೆದ್ಬಿಟ್ಟು 10 ರೂಪಾಯಿ ಆಗೋಯ್ತದೆ kg, 100 ರೂಪಾಯಿ 200 ರೂಪಾಯಿ ಆಗೋಯ್ತದೆ. ಬಟ್ ಈ ಬೆಳೆಗೆ ಹಂಗಲ್ಲ, ಒಂದು ಕಾನ್ಸ್ಟೆಂಟ್ ರೇಟ್ ಆಫ್ ಮಾರ್ಕೆಟಿಂಗ್ ಇದೆ, ಚಾನಲ್ಸ್ ಇದೆ, ಸರ್ಕಾರನೇ ಇದಕ್ಕೆ ಮಧ್ಯೆ ನಿಂತ್ಕೊಂಡಿದೆ. ಜೊತೆ ಕಂಪ್ನಿ ಎಲ್ಲ ಈಗಾಗಲೇ ಹೇಳ್ದಂಗೆ PPP ಮಾಡಲ್ಲಿ ಇಂಪ್ಲಿಮೆಂಟ್ ಮಾಡ್ತಿರುವಂಥ ಈ ಒಂದು ಯೋಜನೆ. ಈಗಾಗಲೇ ಹೇಳ್ದಂಗೆ 10 ವರ್ಷದಲ್ಲಿ 58 ಲಕ್ಷನ 58 lakhs. ಬಟ್ ಸಿನ್ಸ್ ಇನ್ಸೆಪ್ಷನ್ ತಗೊಂಡಾಗ ಹೇಳ್ತೀನಿ ಸರ್, ಒಂದು ನಿಮಿಷ ಸರ್, ನಾವು ನೀವು ದುಡ್ಡು ತಗೊಂಡಿರೋದು ಹೇಳಕ್ಕೆ ಏನಂತ ಸರ್, ದುಡ್ಡು ತಗೊಂಡ್ರೆ ಖರ್ಚು ಹೇಳ್ಬೇಕಲ್ಲ. ತಗೊಂಡಿರೋದು ಒಳ್ಳೆಗದಿಯಲ್ಲ, ಹೇಳಿ ಸರ್. ಸಾಹೇಬ್ರೆ, ಖರ್ಚು ಹೇಳ್ಬೇಕು. ಬಾಬು ಅವರ ಇನ್ಸೆಪ್ಷನ್ ಇಂದ ಎಷ್ಟು ವರ್ಷ ಆಯ್ತು ಪ್ಲಾಂಟಿಂಗ್ ಸ್ಟಾರ್ಟ್ ಆಗಿ? 2011-12 ಪ್ರಾರಂಭ ಆಗಿತ್ತು. 15 years ಆಯ್ತು. ಈಗ 10 years ಹೇಳಿದ್ದಾರೆ. 10 years ಹಿಂದಿನ ಖರ್ಚು ಹೇಳ್ಬೇಕು ಸರ್. ಹೇಳ್ತಾರೆ ಸರ್. ಅದನ್ನ ನೀವು ನೆಕ್ಸ್ಟ್ ಹೇಳಿ, ನಿಮ್ದೇನಿದೆ ಅದನ್ನ ಹೇಳಿ. ಆ ರೀತಿ ಆಮೇಲೆ ಈ ಬೆಳೆ ಬಗ್ಗೆ ಈಗ ತುಂಬಾ ಜಾಸ್ತಿ ಏರ್ ಎಕ್ಸ್ಪೆನ್ಷನ್ ಆಗ್ತಿರುವಂಥ ತಾಲೂಕು ಅಂದ್ರೆ ನಮ್ಮ ಪಿರಿಯಾಪಟ್ಟಣ ಮತ್ತು ನಮ್ಮ HD ಕೋಟೆ, ಮೈಸೂರು ಜಿಲ್ಲೆಯಲ್ಲಿ ತುಂಬ ಹೆಚ್ಚಿನ ರೀತಿಯಲ್ಲಿ ಈ ಬೆಳೆ ಸ್ವಲ್ಪ ಏರ್ ಎಕ್ಸ್ಪೆನ್ಷನ್ ಆಗ್ತಿದೆ. ಬಿಕಾಸ್ ಆಫ್ ಮೌತ್ ಟು ಮೌತ್ ಪಬ್ಲಿಕೇಶನ್ ಆಗಿ ರೈತರಲ್ಲೇ ಒಂದು ಕಮ್ಯುನಿಕೇಷನ್ ಆಗಿ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಿದೆ. ನಮ್ಮ ಮಂಡ್ಯದಲ್ಲೂ ಕೂಡ ಮಳವಳ್ಳಿ ತಾಲೂಕಿನಲ್ಲಿ ಮತ್ತು ಕೆಲವು ಪಾರ್ಟ್ಸಲ್ಲಿ ಸ್ವಲ್ಪ ಏರಿಯಾ ಎಕ್ಸ್ಪೆನ್ಷನ್ ಚೆನ್ನಾಗ್ತಿದೆ. ಈ ಕೆಲವು ಕಡೆ ಏನಾಗ್ತಿದೆ, ರೈತರೇ, ನಾನು ಗೌಡ್ರ ಬಗ್ಗೆ ಮಾತಾಡ್ತೀನಿ ಅಂತಲ್ಲ, ರೈತರು ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಹಣ್ಣು ಕಟಾವು ಮಾಡ್ತಿರ್ತಾರೆ, ಲಾಭನೂ ಬರ್ತಿರ್ತದೆ. ಬಟ್ ಯಾವುದೋ ಒಂದು ಉದ್ದೇಶ ಗೊತ್ತಿರಲ್ಲ. ಬಟ್ ಅನಾವಶ್ಯಕವಾಗಿ ಏನು ಮಾಡಿರ್ತಾರೆ ಅಂದರೆ, ಬೆಳೆ ಚೆನ್ನಾಗಿಲ್ಲ ಕಣೆ, ಅದು ಹಾಕ್ಬೇಡಿ, ಅದನ್ನ ಏನೂ ಸಿಗಲ್ಲ, ನಮ್ಮ ಮನೆ ಹಾಳಾಗೋಯ್ತು, ಹಂಗೆ ಹಿಂಗೆ ಅಂತ ಒಂದು ಮಾತು ಹೇಳ್ಬಿಟ್ಟಿರ್ತಾರೆ. ಅದು ಅಕ್ಕಪಕ್ಕದ ರೈತರಿಗೆ ಏನಾಗುತ್ತೆ, ಸ್ವಲ್ಪ ಸಮಸ್ಯೆ ಆಗಿ ಪಾಪ ಅವರು ಇವ್ರು ಹೆಂಗೆ ಅಂತಿದ್ದಾರೆ, ನಾವ್ಯಾಕೆ ಹಾಕ್ಬೇಕು ಅನ್ನೋ ಒಂದು ನಂಬಿಕೆನಲ್ಲಿ ಕೆಲವು ರೈತರು ಹಿಂದೇಟಾಗ್ತಿದ್ದಾರೆ. ಬಟ್ ಈಗ ನಮ್ಮ ತಾಳೆ ಬೆಳೆಗಾರರು ಕೂಡ ಒಬ್ರನ್ನ ನಮ್ಮ ತಾಲೂಕವ್ರನ್ನೇ ಕರ್ಕೊಂಡ್ಬಂದೆ, ಬನ್ನಿರಿ ನೀವು ಒಂದು ಸ್ವಲ್ಪ ಮಾತಾಡಿ ಬನ್ನಿ, ಬೆಳೆ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನಾವೇನು ಒತ್ತಾಯಪೂರ್ವಕವಾಗಿ ಏನಾದ್ರು ಇಲಾಖೆಯವ್ರು ಮಾಡಿಸಿದೀವ, ಖುಷಿಯಾಗಿ ಹಾಕಿದ್ದೀರಾ, ಲಾಭ ಸಿಗ್ತೈತಾ ಅಥವಾ ನಷ್ಟ ಆಯ್ತಾಯ್ತಾ, ಕಬ್ಬು ಭತ್ತಕ್ಕೆ ಹೋಲ್ಸೂರೆ ಇದು ಉತ್ತಮ ಬೆಳೆನಾ ಅಥವಾ ಇದು ಅವನು ಇನ್ನೊಂದು ಹೇಳೋದು ಮರ್ತೆ, ಈಗ ಬಾಬು ಅವ್ರು ಹೇಳಿದ್ರು DBT ಅಂತ. ಈ ಬೆಳೆನಲ್ಲಿ ಒಂದೇ ಒಬ್ಬರು ಮಿಡ್ಲ್ ಮ್ಯಾನು ಕೂಡ ಇದರಲ್ಲಿ ಬರಲ್ಲ, ಮಧ್ಯವರ್ತಿಗಳೇ ಇರಲ್ಲ. ಯಾಕೆಂದರೆ ಹಣ್ಣು ಕಟಾವು ತೂಕ ಮಾಡ್ಕೋತಾರೆ, ತೂಕ ಚೆಕ್ ಮಾಡ್ಕೊ ಸ್ಲಿಪ್ ಇಸ್ಕೊ ಮನಗೋಯ್ತಾರೆ, ಕರೆಕ್ಟಾಗಿ ಎಷ್ಟಿರ್ತದೆ ಅಮೌಂಟು, ಮಾರ್ಕೆಟ್ ಗೌರ್ಮೆಂಟ್ ರೇಟ್ ಏನಿರ್ತದೆ ಅಷ್ಟು ಅಕೌಂಟ್ಗೆ ಅವ್ರು ಬಂದು ಕ್ರೆಡಿಟ್ ಆಗುತ್ತೆ ಅವ್ರ ಅಮೌಂಟು. ಆಮೇಲೆ ರೇಟ್ ಫಿಕ್ಸ್ ಮಾಡೋರು ಕೂಡ ಗೌರ್ಮೆಂಟೇ. ಇದು ನಮ್ಮ ಸೆಕ್ರೆಟ್ರಿಯೇಟ್ ಲೆವೆಲಲ್ಲಿ ಬೇರೆ ಆಂಧ್ರ ಮತ್ತು ಇದ್ರದ್ದು ಚೆಕ್ ಮಾಡಿ ಪ್ರತಿ ಟನ್ಗೆ ಎಷ್ಟಿರಬೇಕು ಅಂತ ಒಂದು ಕಮಿಟಿ ಇದೆ, ಮಾಡಿ ಎವ್ರಿ ಮಂತು, ಇದು ವರ್ಷಕ್ಕೊಂದು ರೇಟ್ ಫಿಕ್ಸ್ ಮಾಡಲ್ಲ, ಎವ್ರಿ ಮಂತ್ ಪ್ರೈಸ್ ಫಿಕ್ಸೇಷನ್ ಕಮಿಟಿ ಅಂತ ಇರ್ತದೆ. ಆ ಕಮಿಟಿಯವರು ಪ್ರೈಸ್ ಫಿಕ್ಸ್ ಮಾಡಿ ಒಂದು ರೇಟ್ನ ಒಂದು ಸರ್ಕ್ಯುಲರ್ನ ಅನೌನ್ಸ್ ಮಾಡ್ತಾರೆ ನಮ್ಮ ಹೆಡ್ ಆಫೀಸಿಂದ. ಆ ಒಂದು ಬೇಸ್ ಮೇಲೇ ಕಂಪ್ನಿಯವರು ಪೇಮೆಂಟ್ ಮಾಡ್ತಾರೆ ಎವ್ರಿ ಮಂತು. ಇದರಲ್ಲಿ ಯಾವುದೇ ರೀತಿ ಒಂದೇ ಒಂದು ಸಿಂಗಲ್ ರುಪಿ ಮಿಡ್ಲ್ ಮ್ಯಾನ್ ಆಗಲಿ ಬಂದ್ಬಿಟ್ಟು ನಂಗೆ ಇದು ಮಾಡ್ದ ಅಂತ ಅದು ಮಾಡ್ದ ಅಂತ ಅದು ಇಲಾಖೆಯವ್ರು ಬಂದ್ಬಿಟ್ಟು ಹಿಂಗೆ ಕೇಳಿದ್ರು ಹಂಗೆ ಕೇಳಿದ್ರು, ಆ ವ್ಯವಸ್ಥೆನೇ ಇಲ್ಲ. ಯಾವುದೇ ತಳೆ ಬೆಳೆಗಾರನ ಕರ್ನಾಟಕ ರಾಜ್ಯದಲ್ಲಿರುವಂಥ ಕೇಳ್ಬೋದು, ಒಂದೇ ಒಂದು ಒಬ್ಬರು ಮಿಡ್ಲ್ ಮ್ಯಾನ್ ಆಗಲಿ ಯಾರು ಕೂಡ ಈ ವ್ಯವಸ್ಥೆಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ನೇರವಾಗಿ ಹಣ ರೈತನ ಖಾತೆಗೆ DBT ಮುಖಾಂತರ ಹೋಗುತ್ತೆ. ಈ ಗೌಡ್ರ ಪಾಸ್ಬುಕ್ 15 ವರ್ಷ ತಗೊಂಡು ಜೆರಾಕ್ಸ್ ಮಾಡಿಬಿಟ್ರೆ ಕಂಪ್ಲೀಟು ಎಷ್ಟು ತೊಗೊಂಡಿದ್ದಾರೆ ಡೀಟೇಲ್ಸ್ ಗೊತ್ತಾಗ್ಬಿಡ್ತದೆ, ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತದೆ. ಅದರಿಂದ ಈ ಬೆಳೆ ರೈತನಿಗೆ ತುಂಬ ಅನುಕೂಲಕರವಾಗಿದೆ. ಗೊತ್ತಿರುವಂಥ ರೈತರು ನಿಜವಾಗ್ಲೂ ತುಂಬ ಕಮ್ಯುನಿಕೇಟ್ ಮಾಡಿ, ಈಗ ನಮ್ಮ ಮಾಲಿಂಗ್ ಅವರು ಒಳ್ಳೆ ತಳೆ ಬೆಳೆಗಾರರು, ನಮಗೆ ಹೆಚ್ಚು ಕಡಿಮೆ ಒಂದು 5 ರಿಂದ 6 ಜನ ಈಗ ಹೊಸದಾಗಿ ಬೆಳೆ ಮಾಡಿಸಿದ್ದಾರೆ ನಮ್ಮ ತಾಲೂಕಲ್ಲಿ. ನನ್ನನ್ನು ಕರೆದ್ರು, ನೀವೊಂದು ಸಲ ಬಂದು ಮಾತಾಡಿ ಸರ್, ಹಿಂದೆ ವರ್ಕ್ ಮಾಡಿದ್ರಲ್ಲ ನೀವು ಅನ್ನೋ ಉದ್ದೇಶಕ್ಕೆ ನಾನು ಈ ತೋಟಕ್ಕೆ ಬಂದು ಈ ಬೆಳೆಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.